ಆದಿತ್ಯ ವಂಶದ ಪುತ್ರಿ. ಕಡೆಗೂ ನಿನ್ನ ರಕ್ತದ ಪರಿಮಳ ನನ್ನನ್ನ ನಿನ್ನ ಗೂಡಿನ ತನಕ ಎಳೆದುಕೊಂಡು ಬಂದೇ ಬಿಟ್ಟಿತು. ಇನ್ನು ನಿನ್ನನ್ನು ನನ್ನಿಂದ ರಕ್ಷಿಸೋ ಶಕ್ತಿ ಇಡೀ ಬ್ರಹ್ಮಾಂಡದಲ್ಲೇ ಯಾರಿಗೂ ಇಲ್ಲ. ಏನಿದು ಏನಿದು? ಇಡೀ ವಾತಾವರಣದಲ್ಲಿ ಯಾವುದೋ ಒಂದು ಘೋರವಾದ ಭೀಕರ ಶಕ್ತಿ ಆವರಿಸ್ಕೊಂಡಿರೋ ಹಾಗಿದೆ. ಯಾವುದೋ ಒಂದು ಕರಾಳ ಶಕ್ತಿ ನಮ್ಮ ಮನೆಯ ಆಸುಪಾಸಲ್ಲಿ ನಿಂತಿರೋ ಹಾಗಿದೆ. ಯಾರದು? ಯಾರದು? ತಡ ಅಂಕಲ್, ನೀವು ಹೇಳ್ತಾರೆ ನಿಜ ತಾನೇ? ಏನು ಕನ್ಫ್ಯೂಷನ್ ಇಲ್ಲ ಅಲ್ವಾ? ನಿಮ್ಮ ಹತ್ರ ಎಲ್ಲ ಪ್ರೂಫ್ ಇದೆಯಾ? ಇಮ್ಮಿಡಿಯೇಟಾಗಿ ನನಗೆ ಎಲ್ಲ ಡೀಟೇಲ್ಸು ಮೇಲ್ ಮಾಡಿ, ಓಕೆ? ಇಮ್ಮಿಡಿಯೇಟ್ಲಿ. ಶರತ್, ಯಾಕಪ್ಪ ಕೋಪ ಮಾಡ್ಕೊಂಡಿದ್ಯಾ? ಯಾರ್ದದು ಫೋನು? ಇಷ್ಟಕ್ಕೂ ಏನಾಯ್ತು ಅಂತ ನನ್ನ ಹತ್ರ ಹೇಳು. ಅಪ್ಪ, ದಡ್ವ ಅಂಕಲ್ ಕಾಲ್ ಮಾಡಿದ್ರು. ಆ ತರುಣ್ ನಮ್ಮ ಜೊತೆನೇ ಇದ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾನಪ್ಪ. ನಮ್ಗೆ ಇಡೀ ಬಿಸ್ನೆಸ್ ಎಂಪೈರ್ನ ನಾಶ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅಲ್ಲ, ತರುಣ್ ಅಂಥದ್ದು ಏನು ಮಾಡಿದ್ದಾನೆ? ನಮ್ಮ ಬಿಸ್ನೆಸ್ಸಿಗೆ ಏನಾದರೂ ತೊಂದರೆ ಮಾಡಿದಾನ? ಅಪ್ಪ, ಬರೀ ನಮ್ಮ ಬಿಸ್ನೆಸ್ಗೆ ತೊಂದರೆ ಮಾಡೋದಲ್ಲ, ಅವನ ಬ್ಯಾಂಕ್ ಅಕೌಂಟ್ಗೆ ನಮ್ಮ ಅಕೌಂಟಿಂದ ಕೋಟ್ಯಾಂತರ ರೂಪಾಯಿನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ನಮ್ಮ ಕಂಪ್ನಿ ಅಕೌಂಟಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆ. ಯಾರೋ ನಮ್ಮ ಕಂಪ್ನಿ ಹಣನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಡೌಟ್ ಇತ್ತು ನನಗೆ. ಅದಕ್ಕೆ ನಾನು ದಳವ ಅಂಕಲ್ಗೆ ನಮಗೆಲ್ಲ ಟ್ರಾನ್ಸಾಕ್ಷನ್ಗಳ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಹೇಳಿದ್ದೆ. ಆದರೆ ಇವತ್ತು ಆ ತರುಣ್ ರೆಡ್ ಹ್ಯಾಂಡಾಗಿ ಸಿಕ್ಕೊಂಡಿದ್ದಾನಪ್ಪ. ನೋಡು, ಯಾರೋ ಏನೋ ಹೇಳಿದ್ರು ಅಂತ ನಾವು ಕೇಳೋದು ಸರಿಯಲ್ಲಪ್ಪ. ಅದಕ್ಕೆ ಸರಿಯಾದ ಸಾಕ್ಷಿ ಬೇಕಾಗುತ್ತೆ. ಬರೀ ನಂಬಿಕೆ ಮೇಲೆ ಯಾರನ್ನು ದೂಷಿಸೋದು ಕರೆಕ್ಟ್ ಆಗಲ್ಲ. ಅಪ್ಪ, ನನ್ನ ಹತ್ರ ಎಲ್ಲ ಸಾಕ್ಷಿನೂ ಇದೆ. ಅದಕ್ಕೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇರೋದು. ಆ ತರುಣ್ ಮಜಾ ಮಾಡೋದಕ್ಕೆ, ಲಕ್ಸುರಿಯಸ್ ಆಗಿ ಲೈಫ್ ಲೀಡ್ ಮಾಡೋದಕ್ಕೆ ನಮ್ಮ ಕಂಪ್ನಿ ಅಫಿಷಿಯಲ್ ಅಕೌಂಟಿಂದ ಕೋಟ್ಯಾಂತರ ರೂಪಾಯಿನ ತನ್ನ ಅಕೌಂಟಿಗೆ ಇಲ್ಲಿಗಲ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ. ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಕಂಪ್ನಿನ ಲಾಸಲ್ಲಿ ಇಡ್ತಿರೋ ಆ ಈಡಿಯಟ್ ಅವನಿಗೆ ನಮ್ಮ ಶಾನ್ವಿನ್ ಕೊಟ್ಟು ಮದುವೆ ಮಾಡ್ಬೇಕಪ್ಪ. ನಮ್ಮನೆ ಅಳಿ ಆಗೋದಕ್ಕೆ ಏನಪ್ಪ ಯೋಗ್ಯತೆ ಇದೆ ಅವನಿಗೆ? ಇಲ್ಲ ಶರತ್, ನನ್ನ ಮಗಳ ಜೀವನದ ಜೊತೆ ನನಗೆ ಉಸಿರಿನಂತಿರೋ ಕಂಪನಿ ಜೊತೆ ಆಟ ಆಡೋದಕ್ಕೆ ಆ ದ್ರೋಹಿಗೆ ನಾನು ಯಾವತ್ತೂ ಬಿಡಲ್ಲ. ನನ್ನ ನಂಬಿಕೆಯನ್ನು ಕೊಂದವನು ಇನ್ನು ಮುಂದೆ ಅವನು ತನ್ನ ಅರ್ಹತೆಯನ್ನು ಕಳ್ಕೊತಾನೆ, ನಮ್ಮ ಸಂಬಂಧನೂ ಕಳ್ಕೊತಾನೆ. ಇನ್ನು ಮುಂದೆ ನಮಗೂ ಅವನಿಗೂ ಯಾವ ಸಂಬಂಧನೂ ಇರೋಲ್ಲ. ಯಾರದು? ಇಡೀ ಪ್ರಕೃತಿಯನ್ನೇ ನಡಗಿಸೋ ಅಂಥ ಒಂದು ಕರಾಳ ಶಕ್ತಿ ನಮ್ಮನೆ ಹೊಸದಲ್ಲಿ ಬಂದು ನಿಂತಿದ್ಯಲ್ಲ, ಯಾರದು? ಇಂಥ ಸಮಯದಲ್ಲಿ ನಾನು ಮಂಜರಿ ಅಮ್ಮನ ಸಹಾಯನೂ ಕೇಳೋದಕ್ಕಾಗ್ತಾ ಇಲ್ಲ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಯಾವ ಮಾಯಾವಿ ನನ್ನ ಬೇಟೆಗೆ ಕಾವಲಾಗಿ ಅಡ್ಡ ನಿಂತಿದೆ? ನನ್ನ ಆದಿತ್ಯ ವಂಶದ ಪುತ್ರಿಯನ್ನು ಎಲ್ಲೇ ಬಚ್ಚಿಟ್ಟರೂ
ನಾನು ಅವಳನ್ನ ಹುಡುಕ್ತೀನಿ. ಆ ಬ್ರಹ್ಮಾಂಡದ ದೈವಿಕ ಶಕ್ತಿ ನನಗ್ ಮಾತ್ರ ಸಿಗಬೇಕು. ಅದು ನನ್ನ ಅಮರತ್ವಕ್ಕೆ ಮಾತ್ರ ಸೇರ್ಬೇಕು. ಮಂಜರಿಯಮ್ಮನ ಶಕ್ತಿಗಿಂತಲೂ ಪ್ರಬಲವಾಗಿರೋ ಆ ಕರಾಳ ಶಕ್ತಿ ಯಾವುದು? ಹೇಗಾದ್ರೂ ಮಾಡಿ ನಾನು ಅದನ್ನು ಪತ್ತೆ ಹಚ್ಚಲೇಬೇಕು. ತರುಣ, ಮಗನೇ ಬಾರ ಬಾರ ಬಾರ. ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ ಕಣ. ತರುಣ್, ನೀನು ಬರ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಂಗೆ ನಂಬೋಕೆ ಆಗ್ತಿಲ್ಲ. ಹೌದು ಶಾನ್ವಿ, ಆದರೆ ಶರತ್ತು ಇಷ್ಟೊತ್ತಿಗೆ ಇಲ್ಲಿ ಬರೋಕ್ಕೆ ಹೇಳಿದಾನೆ ಅರ್ಜೆಂಟಾಗಿ. ಏನಾದರೂ ಪ್ರಾಬ್ಲಮ್ ಆಯ್ತಾ? ತರುಣ್, ಪ್ರೊಫೆಷ್ನಲ್ ಲೂಸರ್ ಥರ ಯೋಚನೆ ಮಾಡಬೇಡ. ನಾನು ಅದಕ್ಕೆ ಹೇಳಿದ್ದೆ ಅಣ್ಣನಿಗೆ ಹೇಗಾದರೂ ಮಾಡಿ ಒಪ್ಸಿ ಅಂತ. ಮೋಸ್ಟ್ಲಿ ಅದಕ್ಕೆ ಅಣ್ಣನ ಒಪ್ಸಿರ್ಬೇಕು. ಅದಕ್ಕೆ ನಿನ್ನನ್ನು ಕರೆಸಿದ್ದಾರೆ. ಅಣ್ಣ ಅದಕ್ಕೆ ಮಾತನ್ನ ತೆಗೆದು ಹಾಕೋದೇ ಇಲ್ಲ. ರಿಯಲಿ ಶಾನ್ವಿ, ಥ್ಯಾಂಕ್ ಗಾಡ್. ಇವಾಗಾದರೂ ನಿಮ್ಮ ಅಣ್ಣನಿಗೆ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗಿರುತ್ತೆ. ಓ, ಐ ಆಮ್ ಸೋ ಹ್ಯಾಪಿ ತರುಣ್. ಶರತ್ತು, ನನ್ನ ಮಗನ ಮನೆಗೆ ಕರ್ಸಿ ಈ ರೀತಿನ ಮರ್ಯಾದೆ ಕೊಡೋದು? ಹೋಗದ್ ಪತ್ರ ತಂದು ಅವ್ನ ಮುಖಕ್ಕೆ ಎಸಿತಾ ಇದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಏನ್ ಅನ್ಕೊಂಡಿದ್ಯಾ ನನ್ನ ಮಗನ? ಶರತ, ಇದ್ಯಾಕೋ ಅತಿ ಆಯ್ತು. ಇವನೊಬ್ಬ ರೆಸ್ಪೆಕ್ಟಬಲ್ ಬಿಸ್ನೆಸ್ ಮ್ಯಾನ್, ನೆನಪಿರ್ಲಿ. ಓಹೋ, ರೆಸ್ಪೆಕ್ಟೆಡ್ ಬಿಸ್ನೆಸ್ ಮ್ಯಾನ್. ಇವನಿಗೆ ಏನು ಮರ್ಯಾದೆ ಕೊಡಬೇಕು? ಇವನಿಗೆ ಮರ್ಯಾದೆ ಕೊಡೋಕ್ಕೆ ಏನು ಯೋಗ್ಯತೆ ಇದೆ? ನಮ್ಮನೆ ಅನ್ನನ್ನೇ ತಿನ್ಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕೋ ಫ್ರಾಡ್ ಇವನು. ಇಂಥ ಫೋರ್ಟ್ ವೆಟ್ಟಿಗೆ ಮರ್ಯಾದೆ ಬೇರೆ.